ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ತಂದಿದ್ದೀನಿ ಗಾಯ್ಸ್. ಏನಿಲ್ಲ, ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಓಕೆನಾ? ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ನೀವೆಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ ಗೈಸ್? ಮೊದಲನೇದಾಗಿ ನಾವೀಗ ಹೊರಡ್ತಾ ಇದ್ದೀವಿ ಪಾಂಡಿಚೇರಿಯಿಂದ 70 ಕಿಲೋಮೀಟರ್ ದೂರದಲ್ಲಿರುವಂಥ ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಈಗ ನಾವು ಬಂದು ರೀಚ್ ಆಗಿದ್ದೀವಿ ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಫಾರೆಸ್ಟ್ ಬೀಚ್ ಏನಿದೆ ಅಲ್ಲ, ಇದು ಪಾಂಡಿಚೇರಿಯಿಂದ 70 ಕಿಲೋಮೀಟ್ರ್ ದೂರದಲ್ಲಿದೆ ಗೈಸ್ ಇದು. ಓಕೆನಾ ಗೈಸ್? ಹಾಗೆ ಇದು ಭಾರತದಲ್ಲೇ ಮ್ಯಾಂಗ್ರೋವ್ ಫಾರೆಸ್ಟ್ ಏನಿದೆ ಅಲ್ಲ, ಅತಿ ದೊಡ್ಡದಾಗಿರೋವಂಥ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ಬೋದು. ವಿಶ್ವದಲ್ಲೇ 2ನೇ ದೊಡ್ಡದಾಗಿರೋವಂಥ ಮ್ಯಾಂಗ್ರೋವ್ ಫಾರೆಸ್ಟು ಬೀಚ್ ಇರೋವಂಥದ್ದು. ಓಕೆನಾ? ಹಾಗೆ ಇದನ್ನು ಪಿಂಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕೂಡ ಕರೀತಾರೆ. ಇದು ಪಾಂಡಿಚೇರಿಯಿಂದ 70 ಕಿಲೋಮೀಟ್ರ್ ದೂರದಲ್ಲಿದೆ ಹೇಳ್ಬೇಕಂದ್ರೆ. ಓಕೆನಾ? ವಿಶ್ವದಲ್ಲೇ ಇದನ್ನ 2ನೇ ಅತಿ ದೊಡ್ಡದಾಗಿರುವಂಥ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ತಾರಂತೆ. ಅಷ್ಟೇ, ಅಲ್ಲಿ ಹೇಳ್ತಾಯಿದ್ರು ಬೋಟ್ ಅವ್ರು ನಮಗೆ ಇದನ್ನು ಎಕ್ಸ್ಪ್ಲನೇಷನ್ ಮಾಡಿದರು ಅವರು. ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಈ ರೀತಿ ಇದೆ, ನಿಮಗೆ ತೋರಿಸ್ತೀನಿ. ಇವಾಗ ನಾವು ಬೋಟಲ್ಲಿ ಕೂತಿದ್ದೀವಿ, ಹಾಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ? ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಲ್ಲಿದೆ ಇನ್ಫಾರ್ಮೇಷನ್ ಅನ್ನೋದಕ್ಕೋಸ್ಕರ. ಮತ್ತು ಪಾಠ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಓಕೆನಾ? ಕೆಲವ್ರು ಹಾಗೆ ಅಂದ್ಕೊಳ್ಳೋರು ಇದ್ದಾರೆ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಈ ಏನು ಫಾರೆಸ್ಟ್ ಇದೆಯಲ್ಲ, ಚಿಂತಾಮಣಿ ಬಳಿ ಇರೋವಂಥದ್ದು. ಇದು ಪಾಂಡಿಚೇರಿಯಿಂದ ಒಂದಿನ ಹೋಗ್ಬೋದು, ಅಂದರೆ ಒಂದಿನ ಪ್ರವಾಸ ಮಾಡೋದಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಇರೋವಂಥ ಬೀಚನ್ನ. ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಸಿಗೋವಂಥದ್ದು ಏನೇನು ಫೆಸಿಲಿಟಿ ಇದೆ ಅಂದರೆ ಬೋಟಿಂಗ್ ನಾವೀಗ ಕೂತಿದ್ದೀವಲ್ಲ, ಈ ಒಂದು ಬೋಟ್ ಹೌಸ್ ಏನದು ಬೋಟಿಂಗ್ ಕೂಡ ಹೋಗ್ಬೋದು. ಆಮೇಲೆ ಮ್ಯಾಂಗ್ರೋವ್ ಫಾರೆಸ್ಟ್ ಏನಿದೆಯಲ್ಲ, ಆ ಒಂದು ಕಾಡಿನ ಸೌಂದರ್ಯವನ್ನು ಕೂಡ ನೀವು ಸವಿಬೋದು, ಅಂದರೆ ಎಂಜಾಯ್ ಮಾಡ್ಬೋದು. ಓಕೆನಾ? ಇಲ್ಲಿ ಹೇಳ್ಬೇಕಂದ್ರೆ ಇದು ಚಿಂತಾಮಣಿ ಬಳಿ ಇರೋವಂಥ ಫಾರೆಸ್ಟ್ ಆಗಿದೆ ಇದು. ಯಾವುದು? ಮ್ಯಾಂಗ್ರೋವ್ ಫಾರೆಸ್ಟು. ಓಕೆನಾ? ಅಷ್ಟೇ ಅಲ್ಲದೆ ಇಲ್ಲಿ ಇದನ್ನು ವಿಶ್ವದ 2ನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ತಾರಂತೆ. ಅವರು ನಮಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ಬೋಟಿಂಗ್ ಕೂಡ ಹೋಗ್ಬೋದು, ಹಾಗೆ ಬರ್ಡ್ಸನ್ನು ಕೂಡ ಇರುತ್ತಂತೆ. ನಾವು ಹೋದಾಗ ಏನು ಬರ್ಡ್ಸ್ ಇರಲಿಲ್ಲ ಗೈಸ್, ನಮಗೆ ಕಂಡಿದ್ದು ನಾವು ಎಂಜಾಯ್ ಮಾಡಿದ್ದು ಹೇಳ್ತಾ ಇದ್ದೀನಿ. ಬೋಟಲ್ಲಿ ಹೋದ್ವಿ, ಅಲ್ಲಿರೋ ಫಾರೆಸ್ಟ್ ವೀಕ್ಷಣೆ ಏನೋ ಮಾಡಿದ್ವಿ. ಅದಾದಮೇಲೆ ಬೇರೆ ಬೇರೆ ಇಷ್ಟಂತೂ ಇಲ್ಲಿದೆ. ನಮಗೆ ಯಾವುದೇ ರೀತಿ ಬರ್ಡ್ಸ್ ಕಾಣಲಿಲ್ಲ. ಬೇರೆ ಟೈಮಲ್ಲಿ ಇರ್ಬೋದೇನೋ, ಬಟ್ ಇಲ್ಲಿಗೆ ನೀವು ಹೋಗಬೇಕು ಅಂದರೆ ಇದು ರೈನಿ ಸೀಸನ್, ಅಂದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೋಗಿ. ಸಮ್ಮರ್ ಸೀಸನಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ, ಯಾಕೆಂದರೆ ತುಂಬ ಹೀಟ್ ಇರೋವಂಥ ಪ್ರದೇಶ ಇದು, ಅಂದರೆ ಲ್ಯಾಂಡ್. ಓಕೆನಾ? ತುಂಬ ಹೆವಿ ಹೀಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಪ್ಲೇಸಿಗೆ ಹೋಗ್ತಿದ್ದೀರಾ ಅಂದರೆ ನೀವು ಛತ್ರಿ ಮತ್ತು ಸನ್ಗ್ಲಾಸ್ ತಗೊಂಡು ಹೋಗಿ. ಏನು ಅಂಬ್ರೆಲಾ ಮತ್ತು ಸನ್ಗ್ಲಾಸು, ಮತ್ತು ಹಾಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಯಾಕೆ ಗೊತ್ತಾ? ಹೆವಿ ಬಿಸಿಲಿರುತ್ತೆ ಗೈಸ್. ಈ ಕಡೆಯಿಂದ ನೀವು ಬೆಳ್ಳಗಿದ್ರೆ ಆ ಕಡೆಯಿಂದ ಕರ್ರಗಾಗಿ ಬರ್ತೀರ. ಸೊ ಅಷ್ಟು ಹೀಟ್ ಇರೋವಂಥ ಪ್ರದೇಶ ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಇಲ್ಲಿರೋವಂಥ ಪ್ಲೇಸ್ಗಳಲ್ಲಿ ಇದಕ್ಕೆ ನೀವು ಬರಬೇಕಾಗಿರೋವಂಥ ಟೈಮ್ ಅಂದರೆ ನವೆಂಬರಿಂದ ಫೆಬ್ರವರಿ ಅಂತ ಅವರು ಹೇಳಿದರು. ಬಟ್ ನಾವು ಹೋಗಿದ್ದು ಇದು ಮಳೆಗಾಲ ಅಲ್ವಾ, ಸೊ ಅಂಥ ಏನು ನಮಗೆ ಹೀಟ್ ಅನ್ನಿಸ್ಲಿಲ್ಲ. ಬಟ್ ಓಕೆ, ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಇಲ್ಲೆಲ್ಲ ಬೋಟ್ಸ್ ಕಾಣಿಸ್ತಿದೆ ನೋಡಿ, ಶಿಪ್ಗಳು. ಇವೆಲ್ಲ ಏನದು ಮೀನುಗಾರರು ಇರ್ತಾರಲ್ಲ, ಅವ್ರದ್ದು ಇದೆಲ್ಲ ಇರೋವಂಥ ಶಿಪ್ಪಿಂಗು. ಹಾಗೆ ಹೇಳ್ಬೇಕಂದ್ರೆ ನೀವು ಮಸ್ಟ್ ಆ್ಯಂಡ್ ಶುಡಾಗಿ ಏನು ಎಂಜಾಯ್ ದೋಣಿ ಏನು ಬೋಟಿಂಗ್ ಎಂಜಾಯ್ ಮಾಡೋಕ್ಕೆ ಇಷ್ಟಪಡಬೇಕು ಅಂದರೆ ಅದಕ್ಕಿಂತ ಮುಂಚೆ ನೀವು ಅಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ಗೂ ಇಷ್ಟು ಅಂತ ಅಮೌಂಟ್ ಇರುತ್ತೆ. ಅದು ಹಾಗೆ ಗಾಯ್ಸ್, ಇಲ್ಲಿ ಹೋಗ್ಬೇಕಾದ್ರೆ ಹೇಳಿದ್ನಲ್ಲ, ಟಿಕೆಟ್ ತೊಗೋಬೇಕು. ಮತ್ತು ನೀವು ಬೆಳಗ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಜನ ಇರೋದಿಲ್ಲ. ಮಧ್ಯಾಹ್ನ ಟೈಮ್ ಹೋದರೆ ಹೆವಿ ಜನ ಇರ್ತಾರೆ. ಹಾಗಾಗಿ ಬೆಳಗ್ಗೆ ಹೋದರೆ ಬೆಟರು, ತುಂಬ ಚೆನ್ನಾಗಿರುತ್ತೆ ನೇಚರ್ ಅಂತ ಅವರು ಬೋಟವ್ರು ಹೇಳ್ತಾಯಿದ್ರು. ಬೆಳಗ್ಗೆ ಬರಬೇಕು ಇಲ್ಲಿಗೆ ಅಂತ. ಅಷ್ಟಲ್ಲದೆ ಮತ್ತು ನೀವು ಹೋಗ್ಬೇಕಾದ್ರೆ ಹೇಳಿದ್ನಲ್ಲ, ಛತ್ರಿ ಮತ್ತು ಸನ್ಗ್ಲಾಸು, ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ, ಇದೆಲ್ಲ ಮಾಡ್ಕೊಂಡು ಹೋಗಿ. ನೀವು ಬೇಕಾದರೆ ತಿಂಡಿ ಏನಾದರೂ ಸ್ನ್ಯಾಕ್ಸು ಅಥವಾ ನೀರು ತಗೊಂಡು ಕೂಡ ಹೋಗ್ಬೋದು.
ಅಲ್ಲಿಂದ ಗೈಸ್ ನಿಮಗೆ ಹೇಳ್ಬೇಕಂದ್ರೆ ಬಸ್ ಫೆಸಿಲಿಟಿ ಇದೆ, ಮತ್ತು ಟ್ರ್ಯಾಕ್ಸ್ ಫೆಸಿಲಿಟಿ ಇದೆ, ಬೈಕ್ಗಳು ಸಿಗ್ತವೆ. ನೀವು ಬೈಕ್ ತಗೊಂಡು ಹೋಗ್ಬೋದು ಇಬ್ಬರೇ ಇದ್ದೀರಾ ಅಂದರೆ. ಮತ್ತು ಟ್ರ್ಯಾಕ್ಸ್ ಕೂಡ ಸಿಗುತ್ತೆ 4-5 ಜನ ಇದ್ದೀರಾ ಅಂದರೆ. ಮತ್ತು ತುಂಬ ಜನ ಇದ್ದೀರಾ ಅನ್ನೋದಾದರೆ ಬಸ್ಸು ವ್ಯವಸ್ಥೆ ಕೂಡ ಇದೆ ಅಂತೆ. ಅದು ಕೂಡ ಎಲ್ಲ ಚೆನ್ನಾಗಿದೆ. ನೀವು ಬೇಕಾದರೆ ಅಲ್ಲಿಗೂ ಅದನ್ನು ಕೂಡ ತಗೊಂಡು ಹೋಗ್ಬೋದು ಅಲ್ಲಿಗೆ. ಪಾಂಡಿಚೇರಿಯಿಂದ ಚಿಂತಾಮಣಿಗೆ ಬಸ್ಸು ಮತ್ತು ಟ್ಯಾಕ್ಸಿ ಕೂಡ ಹೋಗ್ಬೋದು ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ನೀವು ಬೋಟಿಂಗ್ ಮಾತ್ರ ತುಂಬ ಎಂಜಾಯ್ ಮಾಡ್ತೀರಾ. ಮ್ಯಾಂಗ್ರೋವ್ ಫಾರೆಸ್ಟಾಗಿ ಏನಿದೆ ಅಲ್ಲ, ಅದು ಸಕ್ಕತ್ತಾಗಿರುತ್ತೆ. ಅಷ್ಟೇ ಅಲ್ಲದೆ ಕಾಡಿನ ಸೌಂದರ್ಯ ಅಂತೂ ಹೇಳೋಕ್ಕೆ ಸಾಲಲ್ಲ ಬಿಡಿ. ಅಷ್ಟು ನಿಜವಾಗ್ಲೂ ನಮ್ಮ ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನಿಸುತ್ತೆ. ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿರೋವಂಥ ಫೆಸಿಲಿಟಿ ಕೂಡ ಸಿಗುತ್ತೆ ಅಲ್ಲಿ ನಿಮಗೆ. ಇಲ್ಲ ನಾವು ಊಟ ಏನು ಸ್ನ್ಯಾಕ್ಸು ತಿಂಡಿ ಏನು ತೊಗೊಂಡೋಗಿಲ್ಲ ಅಂದರೆ ನಿಮಗೆ ಊಟ ಅಥವಾ ತಿಂಡಿ ಎಲ್ಲ ಫೆಸಿಲಿಟಿ ಕೂಡ ಇರುತ್ತೆ. ವಾಟರ್ ಬಾಟಲ್ ಆಗಿರ್ಬೋದು, ಜ್ಯೂಸು, ಹಣ್ಣುಗಳು ಇದೆಲ್ಲ ಸಿಗುತ್ತೆ. ಓಕೆನಾ. ನೀವೇನು ಜಾಸ್ತಿ ಹುಡುಕೋ ಅವಶ್ಯಕತೆನೇ ಇರಲ್ಲ, ಎಲ್ಲ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನೀಗ ಕಾಡಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ನೋಡಿ ಕಾಣಿಸ್ತಿದೆ ಅಲ್ಲ, ಇದೆಲ್ಲ ಮ್ಯಾಂಗ್ರೋವ್ ಕಾಡುಗಳೇ ಹೇಳ್ಬೇಕಂದ್ರೆ. ಅಂದರೆ ಇದೇನಿದೆ ಅಲ್ಲ, ಈ ಫಾರೆಸ್ಟು ಉಪ್ಪು ನೀರಲ್ಲಿ ಬೆಳೆದಿರೋದು. ಆದರೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮರಗಳು. ಮತ್ತು ಈ ಪೊದೆಗಳು ಏನಿದಾವಲ್ಲ, ಇಲ್ಲಿ ಇದನ್ನು ಕರಾವಳಿ ಪ್ರದೇಶ ಅಂತ ಕರೀತಾರಂತೆ ಅಲ್ಲಿರೋವಂಥ ಜನಗಳು. ಅಷ್ಟೇ ಅಲ್ಲದೆ ಚಂಡಮಾರುತ ಏನಾದರೂ ಬಂತು ಅಂದರೆ ಈ ಪೊದೆಗಳೇ ಅವನ್ನ ಇಲ್ಲಿರೋ ಜನರನ್ನು ರಕ್ಷಣೆ ಮಾಡ್ತವೆ ಅಂತ ಅವರು ಹೇಳ್ತಾಯಿದ್ರು. ಹಾಗೆ ಉಬ್ಬರ ಇರೋವಂಥ ಪ್ರದೇಶ ಇದಾಗಿದೆ ಅಂತ ಅವ್ರು ಹೇಳ್ತಿದ್ರು. ನೆಕ್ಸ್ಟು ಹೇಳ್ಬೇಕಂದ್ರೆ ಮಣ್ಣಿನ ಸವೆತ ಕೂಡ ಇದು ತಪ್ಪಿಸುತ್ತಂತೆ. ಹಾಗೆ ಇಲ್ಲಿರೋವಂಥ ಕಾಡು ಪ್ರಾಣಿಗಳಿಗೂ ಕೂಡ ಆಶ್ರಯವನ್ನು ನೀಡಿದೆ ಈ ಮರಗಳು ಮತ್ತು ಪೊದೆಗಳು ಅಂತ ಆ ಬೋಟವರು ಹೇಳ್ತಾಯಿದ್ರು. ನೋಡಿ ಎಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದೆ ಅಲ್ವಾ ನೇಚರ್ ಅಂದರೆ ನೇಚರ್ ಕಣ್ರಿ. ಏನಂದ್ರು ಮನುಷ್ಯ ನಾವೇನೇ ಮ್ಯಾಡ್ ಇದ್ರೂ ಕೂಡ ನೇಚರಿಂದ ಸಿಗೋದು ಏನಿದೆ ಅಲ್ಲ, ಅದು ಯಾವತ್ತೂ ನಿಜ ಹೇಳೋಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಅದು ನೋಡಿದ್ರೆ ಒಂಥರ ಎಷ್ಟು ಖುಷಿ ಅನ್ನಿಸ್ತಿತ್ತು ಅಂದರೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗೆ ಉಪ್ಪು ನೀರಿಂದನೇ ಬೆಳೆದಿರೋದು ಇಲ್ಲಿರೋ ಅಂಥ ಮರಗಳಾಗಿರ್ಬೋದು ಅಥವಾ ಪೊದೆಗಳಾಗಿರ್ಬೋದು. ಯಾಕೆಂದರೆ ಬೀಚ್ ಅಂದರೆ ಆಲ್ಮೋಸ್ಟ್ ಗೊತ್ತಲ್ಲ, ಉಪ್ಪು ನೀರೇ ಇರುತ್ತಲ್ವ ಗೈಸ್. ಹಾಗಾಗಿ ಉಪ್ಪು ನೀರಿಂದನೇ ಇಷ್ಟು ಚೆನ್ನಾಗಿರೋವಂಥ ಕಾಡು ಆಗಿದೆ. ಮತ್ತು ಪ್ರಾಣಿಗಳಿಗೂ ಕೂಡ ಇಲ್ಲಿ ರಕ್ಷಣೆ ಸಿಗ್ತಾ ಇದೆ. ಮತ್ತು ಹೇಳ್ಬೇಕಂದ್ರೆ ಚಂಡಮಾರುತ ಬೀಸ್ತಾ ಇರುತ್ತಲ್ವ, ಸೊ ಆವಾಗೂ ಕೂಡ ಇಲ್ಲಿರೋಂಥ ಜನರಿಗೆ ರಕ್ಷಣೆ ಸಿಗುತ್ತಂತೆ ಈ ಪೊದೆಗಳಿಂದ. ಎಷ್ಟೆಲ್ಲ ನಮಗೆ ನೇಚರಿಂದ ಬೆನಿಫಿಟ್ಸ್ ಇದೆ ಅನ್ನೋದು ಇದಕ್ಕೆ ಗೈಸ್. ನಾವು ನೇಚರ್ನ ಉಳಿಸ್ಕೋಬೇಕು ಅನ್ನೋದು ಕೂಡ ಇದಕ್ಕೆ. ಓಕೆನಾ. ಉಪ್ಪು ನೀರಲ್ಲಿ ಬೆಳೆದಿದ್ರು ಎಷ್ಟು ಚೆನ್ನಾಗಿ ಹಸಿರಾಗಿ ಕಾಣಿಸ್ತಿದೆ ನೋಡಿ ಅಲ್ವಾ. ಏನೇ ಇದ್ದರೂ ನೇಚರ್ ಅಂದರೆ ನೇಚರೇ ಕಣ್ರಿ. ಏನೇ ಅಂದರೂ ಮಣ್ಣಿನ ಸವೆತ ಕೂಡ ಇದು ತಡೆಗಟ್ಟುತ್ತೆ ಅಂದರೆ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ವಾ. ಅಲ್ಲಿರೋವಂಥ ಪ್ರಾಣಿಗಳಿಗೂ ಕೂಡ ಆಶ್ರಯ ನೀಡುತ್ತೆ ಮತ್ತು ಮಣ್ಣಿನ ಸವೆತನೂ ತಡೆಗಟ್ಟುತ್ತೆ. ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ. ಇಲ್ಲಿರೋ ಅಂಥ ಮರಗಳು ಏನು ಬೇರುಗಳಿದಾವಲ್ಲ, ತುಂಬ ವಿಶೇಷತೆಯನ್ನು ಹೊಂದಿದಾವಂತೆ. ಅದರಲ್ಲಿ ಕೂಡ ಉಸಿರಾಡೋಕ್ಕೆ ಮತ್ತು ನೀರಿನಲ್ಲಿ ನಿಲ್ಲೋಕ್ಕೂ ಸಹ ಸಹಾಯ ಮಾಡ್ತಾವಂತೆ. ನೋಡಿ ಎಷ್ಟು ಬೆನಿಫಿಟ್ ಇದೆ ಆ ಮರಗಳ ಬೇರುಗಳಿಂದ ಅಲ್ವಾ. ಹಾಗೆಯೇ ಇವನ್ನು ಭಾರತದಲ್ಲಿ ನಮ್ಮ ಇಂಡಿಯನ್ಸು ಸುಂದರ್ ಬನ್ಸ್ ಅಂತ ಕರೀತಾರಂತೆ. ಮತ್ತು ಪಿಂಚಾವರಂ, ಅಂಡಮಾನ್, ನಿಕೋಬಾರ್ಗಳಲ್ಲಿ ಕೂಡ ಇಂಥ ಮ್ಯಾಂಗ್ರೋವ್ ಫಾರೆಸ್ಟ್ ಇರುತ್ತೆ. ಬಟ್ ಆದರೆ ಇಲ್ಲೂ ಕೂಡ ಪಾಂಡಿಚೇರಿಯಲ್ಲೂ ಕೂಡ ಇಂಥ ಒಂದು ಫಾರೆಸ್ಟ್ ನನಗೆ ಗೊತ್ತಿರಲಿಲ್ಲ, ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ಹೆಂಗೆ ಕಾಣಿಸ್ತಿದೆ ಅಲ್ಲ ನೇಚರು. ನೀವೇ ಅಲ್ಲಿ ನಿಜವಾಗ್ಲೂ ಒಂಥರ ಸ್ವರ್ಗ ಅನ್ನೋ ಥರ ಇತ್ತು ಬಿಡಿ. ಹಾಗೆ ಈ ಫಾರೆಸ್ಟ್ ಏನಿದೆ ಅಲ್ಲ, ರಕ್ಷಣೆ ಮಾಡೋದು ಕೂಡ ತುಂಬ ಮುಖ್ಯ ಅಂತ ಆ ಬೋಟವರು ಹೇಳ್ತಾಯಿದ್ರು. ಇಲ್ಲ ಅಂದರೆ ಈಗ ಕೆಲವರು ಕಡ್ಕೊಂಡು ಈಗ ಮರಗಳನ್ನು ಕಡಿಯೋರು ಇರ್ತಾರಲ್ವ, ಅದನ್ನೆಲ್ಲ ರಕ್ಷಣೆ ಮಾಡಬೇಕಾಗಿರೋದು ನಮ್ಮದೇ. ಈಗೇನು ಈ ಥರ ಬರ್ತೀರಾ, ನೀವು ಎಂಜಾಯ್ ಮಾಡ್ತೀರಾ, ಹೋಗ್ತೀರಾ, ಕೆಲವರು ಅದನ್ನು ಮಿಸ್ಯೂಸ್ ಕೂಡ ಮಾಡ್ಕೋತಾರೆ. ಅದೆಲ್ಲ ರಕ್ಷಣೆ ಮಾಡೋದು ನಮ್ಮ ಅಂತ ಸಾಮಾನ್ಯ ಜನರ ಒಂದು ಕರ್ತವ್ಯ ಅಂತ ಅವರು ಹೇಳ್ತಾಯಿದ್ರು. ನೋಡಿ ಇದನ್ನು ಇಲ್ಲಾಂದ್ರೆ ನಾವು ಅಲ್ಲಿಗೆ ಹೋಗೋಕ್ಕಾಗ್ತಿತ್ತಾ? ಈ ಒಂದು ನೇಚರ್ ಇರೋದಕ್ಕೆ ತಾನೇ ನಾವು ಅಲ್ಲಿಗೆ ಹೋಗಿದ್ದು. ಇಲ್ಲಾಂದ್ರೆ ನಾವೆಲ್ಲಿ ಹೋಗ್ತಿದ್ವಿ ಅಲ್ವಾ ಗೈಸ್. ನೋಡಿ ಎಷ್ಟೊಂದು ಬೆನಿಫಿಟ್ ಇರುವಂಥ ಜಾಗಗಳಿದ್ದಾವೆ ನಮ್ಮ ದೇಶದಲ್ಲಿ ಅಲ್ವಾ. ಇದನ್ನು ಉಷ್ಣ ವಲಯ ಅಂತ ಕೂಡ ಕರೀತಾರೆ. ಅಂದರೆ ಹೀಟ್ ಲ್ಯಾಂಡ್ಸ್ ಅಂತ ಇವೆಲ್ಲ ಹೀಟ್ ಇರೋವಂಥ ಒಂದು ಪ್ರದೇಶಗಳು, ಉಷ್ಣವಲಯ ಪ್ರದೇಶಗಳು. ಹಾಗೆ ಇದರಲ್ಲಿ ಮರಗಳು ಪೊದೆಗಳು ಗುಂಪು ಕಟ್ಕೊಂಡಿರೋ ಥರ ಇದೆ ನೋಡಿ. ಮನುಷ್ಯರಂಗೆ ನಾವು ಗುಂಪು ಕಟ್ಕೊಂಡು ಕಾಣುತ್ತಲ್ಲ, ಆ ರೀತಿ ಕಾಣಿಸ್ತಾ ಇತ್ತು ಇದು.
ಹಾಗೆ ಏರಿಳಿತ ಕೂಡ ಇದೆ, ಒಂದು ಕೆಳಗಿದ್ರೆ ಒಂದು ಮೇಲೆ ಆ ಥರ ಇದೆ. ಹಾಗೆ ಇದು ಏನಪ್ಪ ಅಂದರೆ ನಮ್ಮ ಒಂದು ನೇಚರ್ ಎಷ್ಟು ಚೆನ್ನಾಗಿದೆ ಅನ್ನೋ ಒಂದು ಖುಷಿನೂ ಕೊಡ್ತಾಯಿತ್ತು ಹೇಳಬೇಕು ಅಂದರೆ. ಮ್ಯಾಂಗ್ರೋವ್ ಕಾಡು ಬಗ್ಗೆ ಹೇಳಬೇಕಂದ್ರೆ ತುಂಬ ಜಾತಿ ಇದೆ ಅಂತೆ ಇದರಲ್ಲಿ ಮ್ಯಾಂಗ್ರೋವ್ ಮರಗಳು ತುಂಬ ಕಪ್ಪು ಮ್ಯಾಂಗ್ರೋವ್ ಮತ್ತು ಬಿಳಿ ಮ್ಯಾಂಗ್ರೋವ್ ಅಂತಲೂ ಇರುತ್ತಂತೆ, ಕೆಂಪು ಮ್ಯಾಂಗ್ರೋವ್ ಅಂತಲೂ ಇರುತ್ತೆ. ಓಕೆನಾ. ನಾವಿಲ್ಲಿ ಹೇಳ್ಬೇಕಂದ್ರೆ ಮೀನು ಜಲಚರ ಪ್ರಾಣಿಗಳಿಗೆ ಮಾತ್ರ ಇದು ಸವೆತವನ್ನು ತಡೆಯೋದಕ್ಕೂ ಬಿಡೋದಿಲ್ಲ. ಹಾಗೆ ಆಹಾರ ಕೂಡ ಮೀನು ಮತ್ತು ಜಲಚರ ಪ್ರಾಣಿಗಳಿಗೆ ಇದು ಆಹಾರ ಕೂಡ ನೀಡುತ್ತಂತೆ, ಚಂಡಮಾರುತನ ತಡೆಗಟ್ಟುತ್ತೆ. ನೋಡಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ವಾ ಇದರಿಂದ. ನೋಡಿ ಇದು ಏನು ಮ್ಯಾಂಗ್ರೋವ್ ಫಾರೆಸ್ಟ್ ನಿಜವಾಗ್ಲೂ ನನಗೆ ತುಂಬ ಖುಷಿ ಅನ್ನಿಸ್ತಿದ್ದೀನೆಲ್ಲ ನೋಡಿ. ಕಾಡನ್ನು ರಕ್ಷಣೆ ಮಾಡಬೇಕು ಅನ್ನೋದು ಇದಕ್ಕೆ ಅಂತ ಅನ್ನಿಸ್ತು. ನೋಡಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ ನಾವು ಕಾಡನ್ನು ಉಳಿಸ್ಬೇಕಲ್ವಾ ಗೈಸ್. ದಯವಿಟ್ಟು ಮರಗಳನ್ನು ಕಡಿಬೇಡಿ, ನಮ್ಮ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಎಂಜಾಯ್ ಮಾಡಿ. ನನಗೆ ಗೊತ್ತಿರೋಷ್ಟು ಇಲ್ಲಿ ಇದ್ರ ಬಗ್ಗೆ ಎಷ್ಟು ಅವರು ಬೋಟಿಂಗ್ ಅವರು ಹೇಳಿದ್ರು, ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ. ನಿಮಗೂ ಇನ್ನೂ ಜಾಸ್ತಿ ತಿಳ್ಕೊಂಡಿರೋರಿದ್ದರೆ ದಯವಿಟ್ಟು ಕ್ಷಮಿಸಿ, ನನಗೆ ಇಷ್ಟು ಇನ್ಫಾರ್ಮೇಷನ್ ಸಿಕ್ತು ಅವರಿಂದ. ಸೊ ನಾನು ಆ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಟ್ಟಿದ್ದೀನಿ, ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಓಕೆ ಎಂಜಾಯ್ ಮಾಡಿ ಈ ಒಂದು ವೇವ್ನ ಗೈಸ್. ಹಾಗೆ ಇದು ವಿಶ್ವದಲ್ಲೇ ಅತಿ ದೊಡ್ಡ ಅರಣ್ಯ ಅಂತಲೇ ಹೇಳ್ಬೋದು, ಮತ್ತು ಎರಡನೇ ಅತಿ ದೊಡ್ಡ ಫಾರೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿದೆ. ಓಕೆನಾ. ಈಗ ನೀವು ಎಂಜಾಯ್ ಮಾಡಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಪರಿಸರ, ನಾವೇನು ಮೀನುಗಳನ್ನು ಕೂಡ ಇದು ರಕ್ಷಣೆ ಮಾಡುತ್ತೆ, ಜಲಚರ ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡ್ತಾ ಇದೆ. ಆದರೆ ಇನ್ನೊಂದು ಏನು ಗೊತ್ತಾ ಗೈಸ್, ಮ್ಯಾಂಗ್ರೋವ್ ಕಾಡುಗಳನ್ನು ನಮ್ಮ ಕೃಷಿ ಮಾಡೋದಕ್ಕೆ ಮತ್ತು ಮೀನುಗಾರಿಕೆ ಮಾಡೋದಕ್ಕೆ ಇತರೆ ಬೇರೆ ಉದ್ದೇಶಗಳಿಂದ ಇಂಟೆನ್ಷನ್ನಿಂದ ನಾವೇನು ಮಾಡ್ತಾಯಿದ್ದೀವಿ, ಅರಣ್ಯಗಳನ್ನು ನಾಶ ಮಾಡ್ತಾಯಿದ್ದೀವಿ. ಇದರಿಂದ ನಾವೇ ಅಪಾಯಕ್ಕೆ ಸಿಲುಕ್ತಾ ಇರೋದು. ಪ್ಲೀಸ್ ಗೈಸ್, ಈ ಮರಗಳನ್ನು ಕಡಿಬೇಡಿ. ಕಾಡನ್ನು ಕಡಿದು ನಾಡನ್ನು ಬೆಳೆಸೋದು ಏನಿದೆ ಅಲ್ವಾ, ಅದು ಬಿಟ್ಟು ನಾವು ಕಾಡನ್ನು ಉಳಿಸ್ಕೊಂಡು ನಾಡನ್ನು ಉಳಿಸ್ಕೊಂಡ್ರೆ ನಮ್ಮದೇ ಒಂದು ಮುಂದಿನ ಪೀಳಿಗೆಗೆ ಎಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಗೈಸ್ ಹೇಳ್ಬೇಕಂದ್ರೆ ಈ ಕಾಡುಗಳು ಏನಿದಾವಲ್ಲ, ಅಂತಾರಾಷ್ಟ್ರೀಯ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಸಂರಕ್ಷಣಾ ಪ್ರತಿ ವರ್ಷ ಜುಲೈ 26ನೇ ತಾರೀಕು ಆಚರಣೆ ಮಾಡ್ತಾರಂತೆ. ಅವರು ಹೇಳ್ತಾಯಿದ್ರು. ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಮ್ಯಾಂಗ್ರೋವ್ ನೇಚರ್ ಕಡೆಯಿಂದ ಪ್ರತಿ ವರ್ಷ ಆ ಒಂದು ಸಂರಕ್ಷಣಾ ದಿನವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ, ಕಾಡನ್ನು ಉಳಿಸೋಕ್ಕೋಸ್ಕರ ಅಂತ ಹೇಳಿದರು ಅವರು. ಇದಿಷ್ಟು ನಾನು ನಿಮಗೆ ಹೇಳಿದ್ದೀನಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಗೈಸ್, ಇವೇನಿದೆಯಲ್ಲ ಮ್ಯಾಂಗ್ರೋವ್ ಕಾಡುಗಳು ಭೂಮಿ ಕಾಡುಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ತಾವಂತೆ. ಅದು ಅಲ್ಲದೆ ಇದು ಹವಾಮಾನ ಬದಲಾವಣೆಯನ್ನು ತಗ್ಗಿಸೋಕೆ ಅಂದರೆ ಕೆಳಮಟ್ಟಕ್ಕೆ ತಗ್ಗಿಸೋಕೆ ಇದು ಸಹಾಯ ಕೂಡ ಮಾಡುತ್ತೆ ಅನ್ನೋದು ನಾನು ಒಂದು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದಂಥ ಒಂದು ವಿಷಯ. ನೋಡಿ ಗೈಸ್, ಎಷ್ಟೆಲ್ಲ ಏನು ನಮಗೆ ಮ್ಯಾಂಗ್ರೋವ್ ಫಾರೆಸ್ಟಿಂದ ಅನುಕೂಲ ಇದೆ ಅಲ್ವಾ. ಪ್ಲೀಸ್ ಗೈಸ್, ಮರಗಳನ್ನು ಕಡಿಬೇಡಿ, ಅರಣ್ಯಗಳನ್ನು ಉಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಿಮಗೆ ಟಾಪಿಕ್ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲ ಕಡೆ ಕಾಡುಗಳನ್ನು ಬೆಳೆಸಿ. ದಯವಿಟ್ಟು ನಿಮ್ಮ ಇಂಟೆನ್ಷನ್ ಏನು ಉದ್ದೇಶಕ್ಕೋಸ್ಕರ ಕಾಡುಗಳನ್ನು ಕಡಿತಾ ಇದ್ದೀರಾ, ದಯವಿಟ್ಟು ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ. ಈಗ ಎಂಜಾಯ್ ಮಾಡಿ ಈ ಒಂದು ವೇವ್ನ. ಓಕೆನಾ.
ಗೈಸ್ ನೋಡಿದ್ರಲ್ವಾ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ನ ವೀಕ್ಷಣೆ ನಿಮಗೆಲ್ರಿಗೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ದಯವಿಟ್ಟು ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ ಅಂತ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ನಮಗೆ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ತುಂಬ ಜನ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನಾಗುತ್ತೆ ಅಲ್ವಾ? ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಒಂದು ಇಂಟ್ರೆಸ್ಟಿಂಗ್ ಹಿಸ್ಟಾರಿಕಲ್ ಪ್ಲೇಸ್ ಇದೆ. ಇಲ್ಲೇ ಒಂದು ಸ್ಟಾಪ್ ಕೊಡ್ತಾರೆ ಅವರು. ಆ ಒಂದು ಸ್ಟಾಪಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ ಇದೆ. ಆ ಒಂದು ಹಿಸ್ಟಾರಿಕಲ್ ಪ್ಲೇಸು ನಮ್ಮ ದೇಶ ಮತ್ತು ಬೇರೆ ದೇಶಗಳ ಮಧ್ಯೆ ಇರೋವಂಥ ಬಿಸ್ನೆಸ್ ಏನು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟನ್ನು ತೋರಿಸ್ಕೊಡುತ್ತೆ ಹಿಸ್ಟಾರಿಕಲ್ ಪ್ಲೇಸು. ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ನಿಮಗೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ದೇಶ ಬೇರೆ ದೇಶಗಳ ಜೊತೆ ಎಷ್ಟು ವ್ಯಾಪಾರ ವಹಿವಾಟನ್ನು ಹೊಂದಿದೆ ಅನ್ನೋದನ್ನು ಆ ಒಂದು ಹಿಸ್ಟಾರಿಕಲ್ ಪ್ಲೇಸಿಂದ ನಿಮಗೆ ತಿಳ್ಕೊತೀರಾ. ಓಕೆನಾ? ಸಿ ಯು ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್.